ಶೃಂಗಾರದ ವೈಭವ. ಮಾಧವನರ ಮನೆಯು ಮನಕ್ಕೆ ಭೋಗದಳಿತು ಓ ಜಗದಲ್ಲಿದಕ್ಕೆ ಸಾಟಿ ಕಾಣೆನ ಬಲ ಬಲ ಬಲ. ಮಾಧವನರ ಮನೆಯು ಮನಕ್ಕೆ ಭೋಗದಳಿತು ಓ ಜಗದಲ್ಲಿದಕ್ಕೆ ಸಾಟಿ ಕಾಣೆನ ಬಲ ಬಲ ಬಲ. ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು, ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು, ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ನೀಲಿ ಪಂಚ ಕೆಂಪುಗಳು. ಕಂಬಗಳು, ವಜ್ರಗಳ ಕಂಬಗಳು, ನೀಲಿ ಪಂಚ ಕೆಂಪುಗಳು, ಗೋಮೇದಿತ ಪುಷ್ಪರಾಗ, ಗೋಮೇದಿತ ಪುಷ್ಪರಾಗ ವೈಡೂರ್ಯದ ಈ ಸೊಬಗು. ಗೋಮೇದಿತ ಪುಷ್ಪರಾಗ ವೈಡೂರ್ಯದ ಈ ಸೊಬಗು ಚಿತ್ತಕ್ಕೆ ಮುಖವನ್ನು ಬೀರುತ್ತಲಿರುವುದು ನೋಡಲು, ಮೊಗವನ್ನು ಬೀರುತ್ತಲಿರುವುದು ನೋಡಲು. ಮನೆಯು ಮನಕ್ಕೆ ಭೋಗದಳಿತು ಭೋ ಜಗದಲ್ಲಿದಕ್ಕೆ ಸಾಟಿ ಕಾಣೆನ ಫಲ ಫಲ ಫಲ. ಮಾಧವನ ಪವನವಿದು ಎನಿಸು ರಮ್ಯವೋ, ಶ್ರೀ ಹರಿಯ ಹೃದಯವಿದು ಅತಿ ನಿಗೂಢವೋ. ಮಾಧವನ ಪವನವಿದು ಎನಿಸು ರಮ್ಯವೋ, ಶ್ರೀ ಹರಿಯ ಹೃದಯವಿದು ಅತಿ ನಿಗೂಢವೋ. ಎತ್ತಲು ನೋಡುತ್ತೀರೆ, ಎತ್ತಲು ನೋಡುತ್ತೀರೆ ಪುತ್ತಲಿ ಕಂಬಗಳು, ಎತ್ತಲು ನೋಡುತ್ತೀರೆ ಸುತ್ತಲಿ ಕಂಬಗಳು, ಚಿತ್ತಕ್ಕೆ ಮುಖವನ್ನು ಬೀರುತ್ತಲಿರುವುದು ನೋಡಲು. ಚಿತ್ತಕ್ಕೆ ಮುಖವನ್ನು ಬೀರುತ್ತಲಿರುವುದು ನೋಡಲು. ಮಾಧವನ ಮನೆಯು ಮನಕ್ಕೆ ಭೋಗದಳಿತು ಭೂ ಜಗದಲ್ಲಿದಕ್ಕೆ ಸಾಟಿ ಕಾಣೆನ ಫಲ ಫಲ ಫಲ. ಕನ್ನಡಿಗರ ಕೈ ಚಳಕದಿಂದ ಕೆತ್ತಲ್ಪಟ್ಟಿರುವ ಈ ಭವ್ಯ ಭವನದ ಶೃಂಗಾರದ ವೈಭವ ಎತ್ತ ನೋಡಿದ ರಕ್ತ, ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕೆತ್ತಲ್ಪಟ್ಟಿರುವ ಈ ಸಾಲುಗಂಬಗಳ ಸೊಬಗು ದೃಷ್ಟಿ ಮೀರಿದೊಡನೆ ಚಿತ್ತ ಚಾಂಚಲ್ಯಗೊಳಿಸುತ್ತಿದೆಯಲ್ಲ. ಬಾಲ ಭಂಗಿಗಳ ಮೊದಲ ಮಿಲನ, ನಯನ ಮನೋಹರವಿರುವ ಶಿಲ್ಪಕರ ಚಾತುರ್ಯದಿಂದ ಕೂಡಿರುವ ಈ ಭವ್ಯ ಭವನವನ್ನು ಕಂಡಾಕ್ಷಣ ನನ್ನ ಮನವು ಕರಗಿ ಮೋಡಗಳು ಮಳೆ ಸುರಿಸಿದಂತೆ ಭಾವಿಸುತ್ತಿದೆಯಲ್ಲ. ಈ ಮಾಧವನ ಅರಮನೆ, ಈ ಮಂದಿರದಲ್ಲಿ ರಂಭ, ಊರ್ವಶಿ, ಮೇನಕ, ತ್ಯೋತ್ತಮರ ಮನ ಮೆಚ್ಚಿಸುವಂತೆ ಸಿದ್ಧ ಮಾಡಿಕೊಂಡಿರುವ ಈ ಮಾಧವನ ಅರಮನೆಯು ನನ್ನ ಶರೀರವನ್ನೇ ಒಟ್ಟಿ ಮನಸ್ಸಿನ ಚಿಂತಾಗ್ನೆಯನ್ನು ಅರಿಸಿ ಸಾಮ್ರಾಜ್ಯದ ಸಿರಿಯನ್ನೇ ಮರೆಸುತ್ತಿದೆಯಲ್ಲ. ಮಾಧವನ ಅರಮನೆ ಸೃಷ್ಟಿಕರ್ತನೇನಾದರೂ ತನ್ನ ಸೃಷ್ಟಿಯ ಸೊಬಗನ್ನು ಈ ದ್ವಾರಕಾ ನಗರದಲ್ಲಿ ಮರೆತು ಬಿಟ್ಟು ಹೋದನೆ. ಏನಿದು ಏನಿದು ಮತ್ತೊಮ್ಮೆ ವರ್ಣಿಸಬೇಕೆಂಬ ಹಂಬಲವಾಗುತ್ತಿದೆಯಲ್ಲ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ, ಎನಿ ಭವನದ ವೈಭವ ನೋಡಲಾನಂದವಾಗಿ.
ನೋಡಲ ನಂದವಾಗಿದೆ ಕೇಳಿ ಪವನದ ವೈಭವ ವೈಭವ ಭವ್ಯ ನೋಡಲ ಪವನದ ವೈಭವ ನೋಡಲ ಸನ್ಯವಾಗಿ ಎನಿ ಪವನದ ವೈಭವ ನೋಡಲ ನಂದವಾಗಿ ನೋಡಲ ನಂದವಾಗಿ ಎನಿ ಪವನದ ವೈಭವ ನೋಡಲ ಆಶ್ಚರ್ಯವಾಗಿ ಎನಿ ಪವನದ ವೈಭವ ವೈಭವ ನವಿಲು ಸಾರಂಗ ಪಕ್ಷಿಗಳೇಕೆ ಚಿತ್ರದಿ ನಗುತ್ತಿದೆ ನವಿಲು ಸಾರಂಗ ಪಕ್ಷಿಗಳೇಕೆ ಚಿತ್ರದಿ ನಗುತ್ತಿವೆ ಮುತ್ತು ಮಾಣಿಕ್ಯ ಏಕೆ ಥಳಥಳಿಸುತ್ತಿದೆ ನವಿಲು ಸಾರಂಗ ಪಕ್ಷಿಗಳೇಕೆ ಚಿತ್ರದಿ ನಗುತ್ತಿವೆ ಮುತ್ತು ಮಾಣಿಕ್ಯ ಏಕೆ ಥಳಥಳಿಸುತ್ತಿದೆ ಒಲೋ ಆದಿಲೋ ಎರುಗಿ ತಲೆಗಿಳಿದಂತಿದೆ ದೇವಲೋ ಆದಿಲೋಕವೇ ಮೆರುಗಿ ತಲೆಗಿಳಿದಂತಿದೆ ಜಲಿತುಗಿ ಕೃಷ್ಣನ ದರ್ಪದ ಸಿರಿತನ ಜಲಿತುಗಿ ಕೃಷ್ಣನ ದರ್ಪದ ಸಿರಿತನ ಏನಿ ಪವನದ ವೈಭವ ನೋಡಲ ಶರ್ಯವಾಗಿ ಎನಿ ಪವನದ ವೈಭವ ವೈಭವ ನೋಡಲ ನಂದವಾಗಿದೆ ನೋಡಲ ನಂದವಾಗಿದೆ ಜನಿ ಪವನದ ವೈಭವ 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 ಚಿತ್ರಕಲೆಗಳ ವೈಭವ ಅಬ್ಬೋ ಎಂದೂ ಇಲ್ಲದಂತ ವಿಚಿತ್ರ ದೃಶ್ಯಗಳಿಂದ ಅಲಂಕೃತವಾಗಿ ರಂಗು ರಂಗುಗಳಿಂದ ಕಂಗೊಳಿಸುತ್ತಿರುವ ಈ ಶ್ರೀರಂಗನ ಅರಮನೆಯು ನನ್ನ ಶರೀರವನ್ನು ಹಾಕಿ ಅಬ್ಬಾ ಸುಗಂಧ ಸೂಸುವಂತಹ ತಟಲತೆಗಳು ಜೀವಂತ ಸುಂದರಿಯರಂತೆ ಕಂಗೊಳಿಸುತ್ತಿರುವ ಈ ಶಿಲಾಬಾಲಕಿಯರ ಭಾವಭಂಗಿಯ ನೋಡಿ ಓರೆ ನೋಟವ ಬೀರಿ ಇಡೀ ಸುಪ್ತ ಶರೀರವನ್ನೇ ಬಡಿದ ಮುಚ್ಚುತ್ತಿದೆಯಲ್ಲ ಈ ಮಾಯಾಂಗಡಿಯರ ಕಡೆಗಣ್ಣಿನ ಪುಡಿ ನೋಟದ ವೈಖರಿ ಬಳ್ಳಿಯಂತೆ ಬಳುಕುವ ನಡುವು ನಕ್ಷತ್ರದಂತೆ ಹೊಳೆಯುವ ನಯನಗಳು ಸಂಪಿಗೆಯ ಹೂವಿನಂತಹ ನಾಸಿಕ ಅಬ್ಬಾ ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಾಸ ಅಬ್ಬಾ ಈ ಶಿಲಾಬಾಲಕಿಯರನ್ನು ನೋಡುತ್ತಿದ್ದರೆ ಒಮ್ಮೆ ಆದರೂ ಇವರನ್ನೊಂದು ಸಾರಿ ಬಿಗಿದಬ್ಬಲೇ ಬಲ ಬಲ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸ್ವಾಗತ ಕುರುನಂದನ ಸುಸ್ವಾಗತವಯ್ಯ ದುರ್ಯಾದನ ಸುಸ್ವಾಗತವಯ್ಯ ದುರ್ಯಾದನ ಸ್ವಾಗತ ಸ್ವಾಗತ ಕುರುನಂದನ ಸಾ ನಿರಿ ಸನಿ ಪಗರಿ ಸರಿ ಗಪ ಸನಿ ಪಗರಿ ಸರಿ ಗಪ ಸಾ ಸಾ ನಿರಿ ಸನಿ ಪಗರಿ ಸರಿ ಗಪ ಸನಿ ಪಗರಿ ಸರಿ ಗಪ ನಿ ಗರಿ ಗರಿ ಸನಿ ಪರಿ ಸನಿ ಪಗ ಸನಿ ಪಗ ತಜ್ಜಂ ತಕಜಂ ತಕಿತ ಜಂ ಥರಿಗಿನತ 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 ಥರಿಗಿ ಕುರುವಂಶ ಕುಲ ತಿಲಕ ಕೌರವೇಶ್ವರ
ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರಾಧಿ ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರಾಧಿ ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಕೌರವ ಸುಯೋಧನ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಬಲೆ ಬಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ನರರಂಗದ ಧೀರ ಪ್ರಚಂಡ ಕೌರವ. ರಣರಂಗದ ಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಕುರುನಂದನ. ಕರದಲ್ಲಿ ಗದೆಯು ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಕರದಲ್ಲಿ ಗದೆಯು ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಉರಿಮೀಸೆಯ ದೊರೆ ಈ ಸರದಾರ. ಉರಿಮೀಸೆಯ ದೊರೆ ಈ ಸರದಾರ. ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ. ಸ್ವಾಗತ ಸ್ವಾಗತ ಗುರುನಂದನ. ಸುಸ್ವಾಗತವಯ್ಯ ದುರ್ಯೋಧನ. ಸುಸ್ವಾಗತವಯ್ಯ ದುರ್ಯೋಧನ. ಸ್ವಾಗತ 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 ಗುರುನಂದನ. ಗುರುನಂದನ. ಸುಯೋಧನ. ಏನಿದು ಏನಿದು ದೇನಾಶ್ಚರ್ಯ ದೇನಾಶ್ಚರ್ಯ. ಎಲ್ಲವೂ ಮಾಯೆ. ಎಲ್ಲವೋ ಕೃಷ್ಣ, ಈ ನಿನ್ನ ಮಾಯಾ ಶೇರಗಾರವನ್ನು ನೋಡಿ ಬೆರಗಾಗುವನಲ್ಲ ಈ ಚಲದಂಕ ಮಲ್ಲ. ಅದರ ವಿತ್ತ ಸುತ್ತಲ ನಾನಾರು ಸಮಗ್ರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರ ದೇವಿಯ ಕುವರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಧೃತರಾಷ್ಟ್ರ ಪ್ರಿಯ ಪುತ್ರನಾದ ನಾನು ಈ ಮಾಧವನ ಅರಮನೆಯ ವೈಭವಕ್ಕೆ ಮರಳಾಗುವುದೇ. ವಿಧಾತದಿಂದ ವಿಧಿ ಬರವನ್ನೇ ಬದಲಿಸಬಲ್ಲ ಬಲ್ಲ ಎಲ್ಲವನ್ನು ಗೆಲ್ಲಬಲ್ಲ ಈ ಜಲದಂಕ ಮಲ್ಲ. ಅದರ ವಿಧಾನಸುತ ಪಾತಾಳವನ್ನು ನನ್ನ ಪಾದದಲ್ಲಿಟ್ಟುಕೊಳ್ಳಬೇಕೆಂಬ ಹಂಬಲ. ನಾನು ತಲೆ ಎತ್ತಿದರೆ ನಡುಗುವುದು ಬಾನು, ಅಡಿ ಇಟ್ಟರೆ ಬಿರಿಯುವುದು ಭೂಮಿ. ನಾನು ಕೈ ಎತ್ತಿ ನೋಡಿದರೆ ಎದರಿ ಓಡುವವರು ಆ ಏಡಿ ಪಾಂಡವರು. ಇಂಥ ಚಂದ್ರಕುಲ ಚಕ್ರೇಶ್ವರನಾದ ನಾನು ಈ ಮಾಧವನ ಅರಮನೆಯ ವೈಭವಕ್ಕೆ ಮರಳಾಗುವುದೇ? ಚಚೆ, ಅದೆಂದಿಗೂ ಸಾಧ್ಯವಿಲ್ಲ. ಇದೇನಿದು ನನಗೇನಾದರೂ ಮತಿಭ್ರಮೆಯೇ? ಇಲ್ಲ ಭ್ರಾಂತೆ. ನಾನು ಬಂದ ಕಾರ್ಯವನ್ನು ಮರೆತು ಈ ಆಳು ವಿಳಾಸದಲ್ಲಿ ಮಗ್ನನಾದೆನಲ್ಲ. ನನ್ನ ಮಾಮನಾದ ಶಕುನಿಯ ಸಲಹೆಯಂತೆ ದಾಯಾದಿಗಳನ್ನು ಕಣ್ಮರೆಸಿ
ದ್ವಾರಕೆಗೆ ಬಂದಿದ್ದಾಯಿತು. ಇನ್ನು ಮುಂದೆ ಹೋಗಿ ನೋಡುವೆನು ನನ್ನ ಸುದೈವ ಫಲಾಫಲವನ್ನು. ಓಹೋ, ಸಾರ್ಥಕ್ಯ ಇಲ್ಲೇ ಇರುವಂತಿದೆ. ಸಾರ್ಥಕ್ಯ, ನಿಮ್ಮ ಕೃಷ್ಣನಲ್ಲಿರುವನು? ಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಅವರು ಪರಮಾತ್ಮರು ಎಚ್ಚರಗೊಳ್ಳುವ ತನಕ ಈ ಪಾರ್ಶ್ವದಲ್ಲಿ ಕುಳಿತು. ಏನು, ನಿಮ್ಮ ಕೃಷ್ಣನು ನಿದ್ರಿಸುತ್ತಿರುವನೇ? ಇರಲಿ, ಇವನೆಂತಹ ಕೃಷ್ಣನಯ್ಯ. ಹಗಲಿರುಳು ಎನ್ನದೆ ಗೋಪಿಕಾಂಗರಡನೆ ಸರಸ ಸಲ್ಲಾಪವಾಡಿ ನಿದ್ರಿಸುವುದೇ ಈ ಮೂಢನ ಸ್ವಭಾವ. ನಿದ್ರಿಸಲಿ. ಸಾಧಕೆ, ಈತನನ್ನು ನಾನೊಂದು ಸಾರಿ ಎಚ್ಚರಿಸುವೆನು. ಮಾಧವ, ಜನಾರ್ದನ, ಮುರಾರಿ, ಚಚೆ, ಪ್ರೀತಿ ಅರಿಯದ ನೀತಿಯೇನಿದು ಮಾತನಾಡದೆ ಶಯನ ಶಿಲ್ಪಿಯ. ನೀತಿ ಅರಿಯದ ರೀತಿಯೇನಿದು ಮಾತನಾಡದೆ ಶಯನ ಶಿಲ್ಪಿ. ಏತಕ್ಕೆ ರಂಜಿಪೆ ಈತರ ನಟನೆ, ಏತಕ್ಕೆ ರಂಜಿಪೆ ಈತರ ನಟನೆ. ನಟನ ಸೂತ್ರಧಾರಿ ಮುರಾರಿ, ನಟನ ಸೂತ್ರಧಾರಿ ಮುರಾರಿ, ನಟನ ಸೂತ್ರಧಾರಿ. ಸಾರ್ಥಕಿ, ಇವನೆಂತಹ ನಿಶ್ಚಿಂತ ಪುರುಷನಯ್ಯ. ಹಗಲಿರುಳು ಎನ್ನ ರಾಜ್ಯ ಕೋಶಾದಿಗಳನ್ನಾದು ಅಣ್ಣನಾದ ಬಲಭದ್ರನಿಗೆ ಒಪ್ಪಿಸಿ ಈತನು ಮಾತ್ರ ಸುಖತತ್ವದಲ್ಲಿ ಲೀನನಾಗಿರುವನಲ್ಲ. ನಿದ್ರಿಸಲಿ. ಸಾರ್ಥಕೆ, ನಿಮ್ಮ ಕೃಷ್ಣನು ವಿರಾಟ ನಗರ ಮದುವೆ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆ ಮಾಡಿದಂತೆ ಕಾಣುತ್ತಿದೆ. ಅದು ಆಗಿರಲಿ. ನಿನ್ನಲ್ಲೊಂದು ಮಾತಿದೆ. ದುರ್ಯೋಧನ, ಅದು ಏನೆಂದರೆ ಇಂದಿನಿಂದ ಆ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಆ ಯುದ್ಧದಲ್ಲಿ ನೀವು ನಮ್ಮ ಪಕ್ಷ ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರ? ಇದಕ್ಕೆ ನಾನು ಏನು ಉತ್ತರ ಕೊಡಲು ಸಾಧ್ಯವಿಲ್ಲ. ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಪರಮಾತ್ಮರು ಯಾವ ಪಕ್ಷವನ್ನು ವಹಿಸುವರೋ ನಾವು ಅದೇ ಪಕ್ಷವನ್ನು ವಹಿಸುವುದು. ಪ್ರಶ್ನೆಗೆ ಸರಿಯಾದ ಮಾತು ಸಾಧಕೆ, ಪ್ರಶ್ನೆಗೆ ಸರಿಯಾದ ಮಾತು. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಇಡೀ ಯಾದವ ಸೈನ್ಯವೇ ನಮ್ಮ ಕೈ ಸೇರಿದಂತೆ ಸರಿ. ನನಗೆ ನಾನ್ಯಾರು ಅಸ್ನಾವತಿಯ ಕುರುಚಕ್ರೇಶ್ವರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಧೃತರಾಷ್ಟ್ರ ಪ್ರಿಯ ಪುತ್ರನಾದ ನಾನು ಈ ಗೋಪಾಲನ ಪದತಡಿಯಲ್ಲಿ ಅಸಂಭವ ಅಪಮಾನ. ನನಗೆ ಸರಿಸಮಾನವಾದ ಪೀಠವೆಂದರೆ ಈತನ ಸ್ಥಿರಭಾಗ. ನಾನಲ್ಲೇ ಕುಳಿತು ಈತನ ಎಚ್ಚರವನ್ನು ನಿರೀಕ್ಷಿಸುವೆನು. महिमा गुणं गण महिमं कृष्ण श्रीहरि नारायणं क्षीरसागर शयनं रमां कान्तं श्रीवासुदेवं समस्त जगदानंदम हे देवके सुतं नमो नारायण केशवा सदा निन्न अभयं निरंतर तोरे दयदिसि
ಬಂಧು ನಿಗಮಾಗಮ ಸಿಂಧು ದೀನಬಂಧು ನಿಗಮಾಗಮ ಸಿಂಧು ಅಗಣಿತ ಗುಣಗಳ ಕರುಕುಲ ಮದನ ಅಗಣಿತ ಗುಣಗಳ ಕರುಕುಲ ಮದನ ಜಗದ ವ್ಯಾಪಕ ಕೃಷ್ಣ ಕೃಷ್ಣ ಜಗದ ಜಗದ ವ್ಯಾಪಕ ಜಗದ ದಿವ್ಯಾತ್ಮಕ ಜಗದ ವ್ಯಾಪಕ ಜಗದ ದಿವ್ಯಾತ್ಮಕ ನಂಬಿದ ಭಕ್ತರ ಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನದರ ವಿಂದ ದಯದಿ ಕೊರೆ ಸಿಂಧು ಶಯನದರ ವಿಂದ ದಯದಿ ಕೊರೆ ಸದಾ ನಿನ್ನ ಅಭಯಂ ನಿರಂತರಿ ಕೋರೆ ದಯದಿಸಿ ವಾಸುದೇವಂ ಸದಾ ನಿನ್ನ ಅಭಯಂ ಅಭಯಂ ಸದಾ ನಿನ್ನ ಅಭಯಂ ಸತ್ಯಕ್ಕೆ ಎಲ್ಲಿಹನೋ ನನ್ನ ಪ್ರಾಣಸಕನು ಇನ್ನೆಲ್ಲಿ ನಿನ್ನ ಪ್ರಾಣಸಕ ನಿನ್ನ ವಿಳಂಬದಿಂದ ಎಲ್ಲ ನಾಶವಾಯಿತು ಪಾರ್ಥ, ಎಲ್ಲ ನಾಶವಾಯಿತು. ಏಕೆ ಏನಾಯ್ತು ಸತ್ಯಕ್ಕೆ? ನನಗೆ ಅದನ್ನು ಹೇಳಲು ಬಾಯಿಲ್ಲ, ನೀನು ನೋಡು ಪಾರ್ಥ. ಓಹೋ, ದುರ್ಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ಪಾರ್ಥ, ನಿನ್ನ ಆಲಸ್ಯದ ಪೌರುತ್ಯದ ಪರವಾಗಿ ಇಂದು ದುರ್ಯೋಧನನು ಶ್ರೀಕೃಷ್ಣ ಸಹಾಯವನ್ನು ಪಡೆಯುವನು. ಇದೆಂತ ವಿಳಂಬನೆ ಪಾರ್ಥ? ಇದು ವಿಳಂಬನೆ ಅಲ್ಲ ಸತ್ಯಕ್ಕೆ, ಪಾಂಡವರ ದುರ್ದೈವ. ಅದಕ್ಕಾಗಿ ಮರುಗುವುದಾದ್ರೂ ಏಕೆ? ಕೌರವರು ನಮಗೆ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರು, ಅದು ನನಗೆ ಆನಂದದ ವಿಷಯವೇ ಸರಿ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ಕೇಳಿದ ಬಳಿಕ ನಾನು ಹೊರಟಿದ್ದು. ಆದರೆ ಪಾರ್ಥ, ನನ್ನ ಸುದೈವ ಬಲದಿಂದ ನಾನೇ ಮೊದಲೇ ದ್ವಾರಕಾ ನಗರ ಪ್ರವೇಶಿಸಿದೆನು. ಸುಯೋಧನ, ಗುರು ಸನ್ನಿಧಿಗೂ ದೈವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು? ಅವರವರ ಭಾವಾನುರೂಪದ ಫಲವು ಅವರವರಿಗೆ ದೊರಕುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದಲ್ವೇ ಹಲವರ ಮಂದಿ ರಾಜ್ಯರ ಸಹಾಯ ದೊರಕುವುದು. ಸುಯೋಧನ, ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದನಷ್ಟೇ ಸುಯೋಧನ. ಸರಿ ಸರಿ, ನೀನು ಯಾವ ಇಚ್ಛೆ ಆದರೂ ಬಾ. ಆದರೆ ಪಾರ್ಥ, ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು ಪಾರ್ಥ. ಒಂದು ವೇಳೆ ಸಿಕ್ಕಿಬಿದ್ದರೂ ಅದು ನನಗೆ ಆನಂದದ ವಿಷಯವೇ ಸರಿ. ಕುರು ಪಾಂಡವರ ದಮನೆಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿತಿರುವುದನ್ನು ನಾನಿನ್ನೂ ಮರೆತಿಲ್ಲ ಸುಯೋಧನ. ನೀನು ಸಹ ಮರೆಯಬೇಡ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಶಬರಿಗ ಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ
ಶೀಘ್ರದಿಂದ ಜಾಗೃತನಾಗಿ ಎನ್ನ ಮೊರೆಯ ಕೇಳು ಪರಮ ಕೃಪಾಳು. ಓ ಸಿಂಧು ಶಯನ ಓ ಸಿಂಧು ಶಯನ ಸುಂದರವದನ ಓ ಸಿಂಧು ಶಯನ ಸುಂದರವದನ ನೀಗಿಸು ಲೋಕದ ಭವಬಂಧನ ನೀಗಿಸು ಲೋಕದ ಭವಬಂಧನ ಓ ಸಿಂಧು ಶಯನ ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ ಓ ಸಿಂಧು ಶಯನ ಸುಂದರವದನ ನೀಗಿಸು ಲೋಕದ ಭವಬಂಧನ ನೀಗಿಸು ಲೋಕದ ಭವಬಂಧನ ಯುಗ ಯುಗದ ಪರ್ಯಂತವು ನಿನ್ನ ಯುಗ ಯುಗದ ಪರ್ಯಂತವು ನಿನ್ನ ನಗು ನಗುತ್ತಲೇ ಈ ಜಗವ ಬೆಳಗಿದೆ ನಗು ನಗುತ್ತಲೇ ಈ ಜಗವ ಬೆಳಗಿದೆ ಗುರುಗು ಮುನಿದ ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ ಗುರುಗು ಮುನಿದ ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರವದನ ನೀಗಿಸು ಲೋಕದ ಭವಬಂಧನ ನೀಗಿಸು ಲೋಕದ ಭವಬಂಧನ ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡಗಳು ನೀನೆ ಶರಣ್ಯ ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡಗಳು ನೀನೆ ಶರಣ್ಯ ಅಮೃತಗಳಿಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಅಮೃತಗಳಿಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ತ್ವರಿತದಿ ಬಂದು ಕಾಯ್ದೆ ನಿನ್ನಂದು ಇಂದು ಮೌನವೇ ಜನಾರ್ದನ ತ್ವರಿತದಿ ಬಂದು ಕಾಯ್ದೆ ನಿನ್ನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರವದನ ನೀಗಿಸು ಲೋಕದ ಭವಬಂಧನ ನೀಗಿಸು ಲೋಕದ ಭವಬಂಧನ ಓ ಸಿಂಧು ಶಯನ ಸುಂದರವದನ ಏಳು ಜನಾರ್ದನ ಪರಮಾತ್ಮ ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ನೀಡು ಏಳು ಚಕ್ರಪಾಣಿ ಏಳು ಮೂರು ಲೋಕದ ಮಂಗಳಕರವು ನಿನ್ನನ್ನೇ ನಂಬಿದೆ ಏಳು ಚಕ್ರಪಾಣಿ ಯಾರು ಧನಂಜಯ? ಯಾವಾಗ ಬಂದೆ? ಎಲ್ಲರೂ ಕುಶಲವೇ? ಏಕೆ ಈ ಪಾರ್ಶ್ವದಲ್ಲಿ ಕುಳಿತಿರುವೆ? ಚರಣದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ,
ನಿನ್ನ ಪಾದ ಸಾನ್ನಿಧ್ಯವೇ ನನಗೆ ಮಹಾಪ್ರಸಾದ. ಅದೇ ನನಗೆ ಮಹದಾನಂದ ಪರಮಾತ್ಮ. ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ಓ ಭಾವ, ಯಾವಾಗ ಬಂದಿರಿ? ಬಂದು ಎಷ್ಟು ಹೊತ್ತಾಯಿತು? ಬಂದವರು ತಾವಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ವೇ? ಚಕ್ರೇಶ್ವರರಾದ ನೀವು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಓಹೋ ಬಾವ, ಬಾಮಾರಮಣ, ನಿದ್ರೆ ಮಾಡುವರನ್ನು ಎಚ್ಚರಿಸಬಹುದು, ನಿನ್ನಂತ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ದ್ವಾರಕೆಗೆ ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದ ನೀನು ನಿನ್ನ ಪಾರ್ಥ ಆಪ್ತ ಮಿತ್ರ ಪಾರ್ಥನು ಕಂಡಾಕ್ಷಣ ಭಾಷಣವನ್ನೇ ಪ್ರಾರಂಭ ಮಾಡಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನೂ ಇಲ್ಲ ಭಾವ, ನೀನು ಬಂದಿದ್ದನ್ನು ನಾನು ನೋಡಲೇ ಇಲ್ಲವಲ್ಲ. ಅದಿರಲಿ, ಇದೇನಿದು ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಏತಕ್ಕಾಗಿ ಬಂದಿರುವಿರಿ? ಕೃಷ್ಣ, ಭಾವ, ಕೌರವ ಪಾಂಡವರು ಭೀಕರ ಸಂಗ್ರಾಮ. ಯದುಪತಿ, ಬರದಿಂದ ಕಾದಿರ್ಪುದೈ ಸಂತಸದಿ ವಹಿಸುವುದು ನೀ ನಮ್ಮ ಪಕ್ಷವ ಸಂತಸದಿಂದ ಬರುವುದೈ ಮಾಧವ. ಮಾಧವ, ಕೃಷ್ಣ, ಬೋರ್ಗರಿವ ಕಾಡ್ಗಿಚ್ಚಿನಂತೆ ಆ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಆ ಯುದ್ಧದಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು ಮಾಧವ, ಪ್ರಾರ್ಥಿಸಲು ಬಂದಿರುವೆನು. ಭಾವ, ಎಂತಹ ದುಡುಕಿನ ಕಾರ್ಯ! ಕುರುಪಾಂಡವರ ಸಂಗ್ರಾಮವೇ? ಭಾವ, ಕೃಷ್ಣ, ಬಲ್ಲೆಯ ಇಹಲೋಕದ ರಾಜರ ಮರ್ಮ. ಭಾವ, ಕೃಷ್ಣ, ಬಲ್ಲೆಯ ಇಹಲೋಕದ ರಾಜರಾಳಿಗ ಮರ್ಮ. ಭಾವ, ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಲ್ಲದ ಮಾನವ ಆಸೆಯೇಕೋ ನಿರಾಸೆ. ಭಾವ, ಭಾವ, ಕೃಷ್ಣ, ಭರತ ಕಂಡ ಪ್ರಳಯದಿಂದ ಲಾಭಯ ನನಗೆ ತಾಪ ದುರಿನ ಭೇದವೋ ಅತ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯ. ಭಾವ, ಭಾವ, ಅನುಜರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸು. ಭಾವ, ಅನುಜರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸು. ಬಂಧು ಬಳಗರ ತದಿಂದ
ಬಳಗರ ತದಿಂದ ಮರಣ ಹೋಮ ಮಾಡಬೇಡ ಭಾವ, ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ ಭಾವ, ಭ್ರಾಂತನಾಗಿ ದುಡುಕಬೇಡ, ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ತಾಪದುರಿನ ಬೇಡವೋ ಈ ಆಟ, ಸಮರ ಸಾಹಸ ಅನುಚಿತ, ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಲಾಭ ಯಾರಿಗೋ. ನಮಗೆ ಕೃಷ್ಣ, ನನಗೆ ಭಾವ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳಿ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗೂ ಉಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು ಮಾಧವ, ಈಡೇರಿಸು. ಪಾರ್ಥ, ಕೇಳಿದೆಯಾ ನಿಮ್ಮ ಅಣ್ಣನಾಡಿದ ಮಾತುಗಳನ್ನು? ನೀನು ಕೂಡ ಈ ಯಾದವರ ಸಹಾಯವನ್ನು ಬೇಡಲೆಂದೇ ಬಂದಿರುವಂತೆ ತೋರುತ್ತಿರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿರುವುದು, ಆದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಕೂಡದು ವಾಸುದೇವ, ನಮ್ಮಿಬ್ಬರಿಗೂ ನೀನು ಸಮಾನವಾದ ಬಂಧು. ನೀನು ವೀರನು, ನ್ಯಾಯಶೀಲನು, ಸಕಲವನ್ನರಿತ ಜ್ಞಾನಿಯು. ಮೊದಲು ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷ ವಹಿಸಿದ್ದೆ ಆದರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಕೃಷ್ಣ, ಎಚ್ಚರ ಎಚ್ಚರ. ಭಾವ, ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ಪಾರ್ಥನು ನಿನಗಿಂತಲೂ ಚಿಕ್ಕವನು ಇರಬಹುದು. ಆತನಿಗೆ ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಈಗ ಕೇಳಿರಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಅಪ್ರತಿಮ ವೀರಭಟರಿಂದ ಕೂಡಿದ ಅಕ್ಷೋಹಿಣಿ ಯಾದವ ಸೈನ್ಯವೇ ಒಂದು ಕಡೆ, ಯುದ್ಧ ವಿಮುಖನು, ನಿರಾಸ್ತ್ರನು, ನಿರಾಯುಧನೂ ಆದ ನಾನೋರ್ವನೇ ಒಂದು ಕಡೆ. ಇವೆರಡರಲ್ಲಿ ನಿಮಗೆ ಯಾವುದು ಬೇಕು? ಯದುಕುಲ ಚೂಡಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವನು. ಆಯುಧಗಳನ್ನು ಹಿಡಿದು ಯುದ್ಧ ಮಾಡುವಂತಿಲ್ಲ. ಇಂತಹ ನಿರಾಯುಧನು ನಿರಸ್ತನೂ ಆದ ಈ ಕಪಟಿಯನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ಸಮರಾಂಗಣದಲ್ಲಿ ಬೇಕಾಗಿರುವುದು ಸೈನ್ಯದ ಬಲ. ಕೃಷ್ಣ, ಆ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನಗೆ ವೀರಭಟರಿಂದ ಕೂಡಿದ ಗುರು ಬಲರಾಮರ ಸಮೇತ ಯಾದವ ಅಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷ ವಹಿಸಲಿ. ಓಹೋ, ಅಗತ್ಯವಾಗಿ ಭಾವ, ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಹೋಗೋದ್ರೆ ನಾನಿಂದು ಹೋಗಿ ಬರಲೇ? ಓಹೋ, ಖಂಡಿತವಾಗಿ. ಬಲೆ ಬಲೆ, ಕಪಟ ನಾಟಕ ಸೂತ್ರಧಾರಿ ಬಲೆ. ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸೊನ್ನೆಯ ಕಪಟ ಮೋಸವನ್ನು ನಾನೇನು ಅರಿತವನೆಂದು ತಿಳಿದೆಯಾ? ಬಳಿರೇ, ಏನಿದು ಕಣ್ಸೊನ್ನೆಯ ಕಪಟ ಮೋಸ? ಬಳಿರೇ, ಏನಿದು ಕಣ್ಸೊನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತಕೋಡಿಯ ಹರಿಸಿ ಮತ್ತು ತಾಂಡವ ಪ್ರಳಯ ಪ್ರಚಂಡ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ಕಣದೋಳ್ ಆಯುಧಗಳಂ ಧರಿಸದಿರೇ ರಣದೋಳ್ ಆಯುಧಗಳಂ ಧರಿಸದಿರೇ ಪಾಂಡವರದು ಅದೆಂದು ಪಾಲಿತೆಯೋ
ಮಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಮುಕುಂದ ಕೃಷ್ಣ, ನೀನು ಕಬಡ್ಡಿ ಬಲು ಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮಮತೆ, ಅದರಲ್ಲಿಯೋ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ನಾವೇ ಬೇರೆ ಆದೆವು, ನೀವೇ ಬೇರೆ ಆದೆವು. ಕೃಷ್ಣ, ರಣರಂಗದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷ ವಹಿಸಿ ಕಾದಾಡುವುದಿಲ್ಲವೆಂದು ವಚನ ಮಾಡಿರುವೆ. ವಚನ ಭ್ರಷ್ಟ ಎಚ್ಚರ ಎಚ್ಚರ ಎಚ್ಚರ. ಬಾಬಾ, ಮಾಡಿದ ಶಪಥವನ್ನು ಎಂದಿಗಾದರೂ ಮರೆಯುವುದುಂಟೆ? ನಡೆ ಬಾಬಾ, ಸೈನ್ಯಕ್ಕೆ ಆಜ್ಞೆ ಮಾಡಿದನು. ಕೃಷ್ಣ, ತುಚ್ಛ ಮನೋಭಾವವನ್ನು ಬಿಡು. ಆಶ್ಚರ್ಯದಿಂದ ಎಚ್ಚರಿಸುತ್ತೇನೆ. ಎಚ್ಚರ ಎಚ್ಚರ ಎಚ್ಚರ. ನಡೆ ಬಾಬಾ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಬೆರೆತು ನೆನೆವೆನೆ ನಿನ್ನ. ಅರಿತು ಬೆರೆತು ನೆನೆವೆನೆ ನಿನ್ನ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಕರ್ನಾಟಕ ಸೂತ್ರಧಾರಿ, ಕಪಟ ನಾಟಕ ಸೂತ್ರಧಾರಿ, ಜ್ಞಾನ ರೂಪ ಜ್ಞಾನ ವಿಹಾರಿ. ಜ್ಞಾನ ರೂಪ ಜ್ಞಾನ ವಿಹಾರಿ, ಆನಂದ ಪರಮಾನಂದ. ಆನಂದ ಪರಮಾನಂದ ನಿನ್ನಿ ಜ್ಞಾನ. ನಿನ್ನಿ ಜ್ಞಾನ ಎಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆವೆನೆ ನಿನ್ನ. ಅರಿತು ಬೆರೆತು ನೆನೆವೆನೆ ನಿನ್ನ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ನಿನ್ನ ಮಾಯೆ. ನಿನ್ನ ಮಾಯೆ. ನಿನ್ನ ಮಾಯೆ. ಮೊದ್ದಾನೆಯ ಬಲವುಳ್ಳ ಗುರು ಬಲರಾಮರ ಸಮೇತ ಯಾದವಾಕ್ಷಯಿಣಿ ಸೈನ್ಯವನ್ನು ಪಡೆದಂತಾಯಿತು. ಇನ್ನು ನನಗೆ ಸರಿಸಮಾನವಾಗಿ ನಿಲ್ಲಬಲ್ಲ ಕೆಚ್ಚದೆಯ ಗಟ್ಟುಗಳಿಗಳು ಈ ತ್ರಿಭುವನದೊಳಗೆ ಯಾರಿರುವರು? ಅವನ್ಯಾರಿರುವರು? ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಜಾತ ದ್ರೋಣ ಅಶ್ವತ್ಥಾಮ
ಸಮರು ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು ತಾತ ಭೀಷ್ಮ ಜಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು ಕುರುಕ್ಷೇತ್ರ ಕರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದೆ ನಾನು ಜಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಎಲ್ಲ ಪಾಂಡವರೇ, ಕೃಷ್ಣನಿಂದ ಪಡೆದೆ ನಾನು ಜಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನಿಂದ ಪಡೆದು ನಾದವ ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾದರ ಶಿರ ಆರಿಸುವ ವೀರ ಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಆರಿಸುವ ವೀರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಮುಂದೆನ್ನ ಪಾಲಿಪ ದೇವನೆಂದೆನಿಸಿಹ ಧನ್ಯತೆಯಾದೆವು ಪುಣ್ಯೋದಯದೇ. ರಾಧಾರಮಣ ಕೈವಶನಾದ, ರಾಧಾರಮಣ ಕೈವಶನಾದ ಅಭಯ, ರಾಧಾರಮಣ ಕೈವಶನಾದ ಅಭಯ ತಿರುಪತಿ ಅಭಯವ ನೀಡಿದ, ಅಭಯವ ನೀಡಿದ ತಿರುಪತಿ ಅಭಯವ ನೀಡಿದ, ಯದುಪತಿ ಅಭಯವ ನೀಡಿದ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆಯೇ ಸರಿ. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣಸಖನೂ ಆದ ಭಗವಾನ್ ಶ್ರೀ ವಾಸುದೇವನು ನನಗೆ ಸಾರಥಿಯಾಗಲು ಸಮ್ಮತಿಸಿದನು. ಇಂದು ನನ್ನ ಯಾದವಾಗ್ರಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ಇಂದು ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಪಾರ್ಥ, ಪಾರ್ಥ, ಎಂತಹ ಅಕಾರ್ಯವನ್ನು ಮಾಡಿಬಿಟ್ಟೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟು ನನ್ನನ್ನು ನಂಬಿ ಕೆಟ್ಟೆಯಲ್ಲೋ ಪಾರ್ಥ. ಮಾಧವ, ಮಾಧವ ನಿನ್ನಯ ದಯದೇ ದಯದೇ, ಮಾಧವ ನಿನ್ನಯ ದಯದೇ ಕೊಂದುವೆ ನಾ ಜಯವ ಜಯವ ಭಯವಿಲ್ಲವೋ ಮನದೇ, ಮುರಹರಿ ನಿನ್ನಯ ಒಲುಮೆಯ ಬಲದೇ, ಮುರಹರಿ ನಿನ್ನಯ ಒಲುಮೆಯ ಬಲದೇ, ಮಾಧವ ನಿನ್ನಯ ದಯದೇ ದಯದೇ, ಮಾಧವ ನಿನ್ನಯ ದಯದೇ. ಪಾರ್ಥ, ಕಾತುರವೇ ಕತೆ ವಿಜಯ ವಿಜಯ, ಕಾತುರವೇ ಕತೆ ವಿಜಯ, ಕರಗಳು ಗಾಳಿ ತಿಳಿದಿರೆಯೋ ಬಿಡದೆ. ಪಾರ್ಥ, ಕರದೊಳು ಗಾಳಿ ತಿಳಿದಿರೆಯೋ ಬಿಡದೆ, ಎಡೆಗೊಡದಿರು ಜೋಕೆ ಕಡುದಿರ ನೀರಿಸಿ. ಪಾರ್ಥ, ಎಡಗೊಡದಿರು ಜೋಕೆ ಕಡುದಿರ ನೀರಿಸಿ, ಕಾತುರವೇ
ವಿಜಯ ಚಾತುರವೇ ಕತೆ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ ಕೃಷ್ಣ ವಿಜಯಕ್ಕೆ ಕಾರಣ ಕರ್ತನು ನೀನೆ ವಿಜಯಕ್ಕೆ ಕಾರಣ ಕರ್ತನು ನೀನೆ ವಿಜಯಕ್ಕೆ ಕಾರಣ ಕರ್ತನು ನೀನೆ ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವನಿನ್ನಯ ದಯದಿ ದಯದಿ ಮಾಧವನಿನ್ನಯ ದಯದಿ ಪಾರ್ಥನಿನ್ನಯ ಹಿತವ ಸತತವು ಪಾರ್ಥನಿನ್ನಯ ಹಿತವ ಸತತವು ಸತತವು ನಿನ್ನ ಬಿಡದಲೆ ಪೊರೆವೆ ಮನವರತವು ನಿನ್ನ ಬಿಡದಲೆ ಪೊರೆವೆ ಮನದನು ಮಾನವ ಪಾರ್ಥ 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 ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಪಥ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇದಕ್ಕೆ ಇನ್ನು ಪಥ ಸಾಧಿಸು ಕಾರ್ಯವ ಭಯವೇದಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇದಕ್ಕೆ ಇನ್ನು ಮನದಿ ಏತಕ್ಕೆ ವಿಜಯ 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 ಪಾರ್ಥ ಪಾರ್ಥ ಪರಮಾತ್ಮ ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ವಾಸುದೇವ. ಯುದ್ಧದಲ್ಲಿ ನೀನು ನನಗೆ ಸಾರಥಿಯಾಗು. ನಿರ್ಗತಿಕರ ಗತಿಯೋ ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ಯುದ್ಧದಲ್ಲಿ ನನ್ನ ರಥದ ಮಾರ್ಗವನ್ನು ನಿರ್ಮಿಸಿ ನನಗೊಂದು ಗತಿಯನ್ನು ತೋರಿಸು ವಾಸುದೇವ. ನಿನ್ನ ಈ ವರದ ಹಸ್ತವು ನನ್ನ ರಥಾಶ್ವಗಳ ಕಡಿವಾಣವನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಜಗತ್ತು ನೋಡುವುದು, ಶತ್ರುಗಳು ನೋಡುವರು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ಪಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪುಟದಲ್ಲಿ ಪುಣ್ಯವು ಪ್ರತಿಷ್ಠವಾಗಿರುವನು. ಈಗ ನನಗೆ ಅನುಮತಿಯನ್ನು ನೀಡುವ ವಾಸುದೇವ. ಪುನಃ ನಾನು ನಿನ್ನನ್ನೇ ನೋಡುವೆನು. ಪಾರ್ಥ, ಅಂದಿಗೂ ನಿನ್ನ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಂಚೆಯಂತೆ ನಡೆಯುವುದೇ ನನ್ನ ಮುಖ್ಯ ಉದ್ದೇಶ. ಕುಂತಿ ಮೊದಲಾದವರಿಗೂ, ರಾಜಾದಿಗಳಿಗೂ, ಧರ್ಮರಾಜಾದಿಗಳಿಗೂ ಬರುವುದಾಗಿ ತಿಳಿಸು ಪಾರ್ಥ. ಆಗಬಹುದು ವಾಸುದೇವ, ಧನ್ಯನಾದೇನು.